ನನ್ನ ಎದುರುಗಡೆನೆ ಎಷ್ಟು ಸುಳ್ಳು ಹೇಳ್ತಾರಂದ್ರೆ ಈ ಹರಿಜ್ಞಾನೇಂದ್ರ, ನಾವು ಗ್ಯಾರಂಟಿ ವಿರುದ್ಧ ಅಲ್ಲ, ಗ್ಯಾರಂಟಿ ಕೊಡಿ, ಇನ್ನೂ ಆದರೆ ಜಾಸ್ತಿ ಕೊಡಿ ಅಂತ. ಈ ಗ್ಯಾರಂಟಿಗೆ 420 ಅಂತ ಹೇಳಿ ನರೇಂದ್ರ ಮೋದಿ ಅವ್ರ ಫೋಟೋ ಹಾಕಿದ್ದು ನಮ್ಮ ಸರ್ಕಾರದ ದುಡ್ಡಲ್ಲಿ ಪುಕ್ಷಟೆ ಭಾಷಣ ಮಾಡಿದವ್ರು ಯಾರು ಇದೆ? ಎಲ್ಲ ಇದ್ದಾರೆ ತೀರ್ಥಹಳ್ಳಿ ಲೀಡರ್ಸು, ಅವ್ರು ವಾಟ್ಸಪ್ಪಲ್ಲಂತೂ ಹೊರದಾಡ್ಬಿಟ್ಟು ನಾಚಿಕೆ ಆಗಬೇಕು ಹರಿಜ್ಞಾನೇಂದ್ರ ಅವರಿಗೆ. ಟೀಕಾ ಟಿಪ್ಪಣಿ ಮಾಡೋದು, ಒಂದು ನಿಮಿಷ ಇವರೇ, ಟೀಕಾ ಟಿಪ್ಪಣಿ ಮಾಡೋದೊಂದು ನೀವು ಕೇಳಬೇಕು ಅವರಿಗೆ. ನಿಮಗೆ ಕಳಿಸ್ಕೊಡ್ತೀನಿ ಇವಾಗ 420 ಇದು ಗ್ಯಾರಂಟಿ ಅಂತ. ಆವತ್ತು ನನ್ನ ಎದುರುಗಡೆ ಡಿಸ್ಟ್ರಿಕ್ಟ್ ಉಸ್ತುವಾರಿ ಸಚಿವರು ನಾವೆಲ್ಲ ಕೂತ್ಕೊಂಡಿದ್ವಿ, ಗೋಪಾಲ್ ಕೃಷ್ಣ ನಾವೆಲ್ಲ, ಏನಲ್ಲಿ ಭಾಷಣ ಹೊಡೆದೇ ಹೊಡಿತಾರೆ, ಇನ್ನೂ ಕೊಡಿ ಅಂತ. ಇಲ್ಲಿ ಹೊರಗೆ ವಿಜೇಂದ್ರ ಹೇಳ್ತಾರೆ, ಇಲ್ಲ ಇವ್ರ ಹತ್ರ ದುಡ್ಡೇನೇ ಇಲ್ಲ ಅಂತ. ಭಾಳ ಸಂತೋಷ, ಕೊಡಬೇಕಿದ್ರು, ನಮ್ಮ ವಿರುದ್ಧ ಅಲ್ಲ ನಾವು ಅಂತ. ಶರಾವತಿ ಸಂತ್ರಸ್ತರಿಗೆ ಈ ಕಾರಣಕ್ಕೆ ಬೊಮ್ಮಾಯಿ ಅವ್ರಿಗೆ ತಂದ್ರಲ್ಲ, ಹರಿಜ್ಞಾನೇಂದ್ರ ಅವರೇ, ನೀವು ಏನು ಮಾಡ್ತಾಯಿದ್ರಿ? ನೀವು ಈ ಬಡವರು ಹೊಟ್ಟೆಗೆ ಹೊಡಿತಾ ಇದ್ರಲ್ಲ, ನೀವೇನು ಮಾಡ್ತಾಯಿದ್ರಿ? ನೀವು ಇವತ್ತು ನಾವು ಕೂತ್ಕೊಂಡು ಅದನ್ನ ನನಗೆ ಗೊತ್ತಿದೆ, ನನಗೆ ಏನು ಕೆಲಸ ಮಾಡಬೇಕು. ಅಡ್ವೊಕೇಟ್ ಜನರಲ್ ಅವ್ರಿಗೆ ಗೊತ್ತು. ಇವತ್ತು 1800 ಚಿಲ್ಡ್ರೆ ಪೇಪರ್ಸ್ನ ನೀವು ಅರ್ಥ ಮಾಡ್ಕೋಬೇಕು ನಾಗರಾಜ್ ಅವರೇ. ಕಳಿಸಿದ್ದೀನಿ ಈಗ ಅಲ್ಲಿ ಲಾಯರಿಗೆ ಕೂತ್ಕೊಂಡು, ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನಿನ್ನೆ ರಾತ್ರಿ ಬಂದಿದೆ ಸುಪ್ರೀಂ ಕೋರ್ಟಿಂದ ಏನು ಪ್ರಾಬ್ಲಮ್ಗಳನ್ನ. ನಾನು ಅದಕ್ಕೆ ಹೇಳಿದ್ದೆ, ದಯವಿಟ್ಟು ವಿಶ್ವಾಸ ಇಟ್ಕೊಳ್ಳಿ, ಸರ್ವೆ ಆಗಲಿ, ಸರ್ವೆ ಆದಮೇಲೆ ಅವ್ರದ್ದು ಬಿಟ್ಟು ಹೋಗುತ್ತೆ, ಅವ್ರದ್ದು ಗಲಾಟೆ ಸ್ಟಾರ್ಟ್ ಆಗುತ್ತೆ. ಹಾಂ, ನಿಮ್ಮ ಅಹವಾಲು ಕೊಡಿ, ಅವರ ಅಹವಾಲು ಕೊಡಿ, ಸರಿಯಾಗಿರೋದು ಒಂದು ಕಡೆಗಿರಲಿ. ಅಹವಾಲು ಏನು, ನಮ್ಮ ಬ್ಲಾಕಿಂದ ಬಿಟ್ಟಿದ್ದಾರೆ, ನಮ್ಮ ಬ್ಲಾಕ್ನೇ ಸೇರಿಸೇ ಇಲ್ಲ, ನಾನು ಬ್ಲಾಕ್ ಹೊರಗಿದ್ದೀನಿ. ಕೆಲವರು 25-30 ಎಕರೆ, ಇವರೇ ಬೆಂಕಿ ಇಟ್ಟವ್ರು 25-30 ಎಕರೆ ಮಾಡ್ಕೊಂಡಾರಲ್ಲ ಕೆಲವರು, ಐದರಲ್ಲಿ. ನಾನೆಲ್ಲ ಅವ್ರನ್ನೆಲ್ಲ ಅವ್ರನ್ನೆಲ್ಲ ಲಿಸ್ಟ್ ಮಾಡಿ ಟಾರ್ಗೆಟ್ ಮಾಡ್ತೀವಿ ಅವ್ರನ್ನ. ಅವರಿಗೆ ಶರಾವತಿಗೆ ಸಂಬಂಧನೇ ಇಲ್ಲ ಕೆಲವರಿಗೆ. ಬೇಕಾದ್ರೆ ನಾನು ಲಿಸ್ಟ್ ಕೊಡ್ತೀನಿ ವಿತ್ ನೇಮ್ಸ್, ಐ ವಿಲ್ ಗಿವ್. ಅವ್ರು ಬಂದು ಈ ಬಡವರಿಗೆ ಪಿನ್ ಹೊಡೆಯೋದಿಲ್ಲ. ಇದು BJP ಅವ್ರ ಕೆಲಸ. ಇದು ಇಲ್ಲಿ ಬಂದು ಎದುರುಗಡೆಗೆ ಇಲ್ಲಿ ಭಾಷಣ ಮಾಡೋದು. ಹಾಂ,